ಪತ್ರಿಕಾ ಕ್ಷೇತ್ರದಲ್ಲಿನ ಸೇವೆ ಎನ್ನುವುದು ಸಾಮಾಜಿಕ ಜವಾಬ್ದಾರಿಯ ಕೆಲಸವೇ ಆಗಿದೆ ಎಂದು ಮೈಸೂರು ವಿವಿಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸಪ್ನ ಎಂಎಸ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಕೊಡಗು ಪತ್ರಿಕಾ ಭವನದ 23ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮುಖ್ಯ ಭಾಷಣ ಮಾಡಿದ ಅವರು, ವಕೀಲ ವೈದ್ಯ ಸಮೂಹದ ಸೇವೆಯಂತೆಯೇ ಪತ್ರಿಕಾ ಕ್ಷೇತ್ರದಲ್ಲಿ ದುಡಿಯುವವರು ಸಾಮಾಜಿಕ ಬದ್ಧತೆ ಮತ್ತು ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆಂದು ಹೇಳಿದರು. ಬದಲಾಗ್ತಾ ಇರುವ ಸಾಮಾಜಿಕ ಪರಿಸ್ಥಿತಿಗಳೊಂದಿಗೆ ತಾಂತ್ರಿಕವಾಗಿಯೂ ಸಾಕಷ್ಟು ಬದಲಾವಣೆಗಳನ್ನು ನಾವಿಂದು ಕಾಣ್ತಾ ಇದ್ದೇವೆ. ಈ ಬದಲಾವಣೆಗಳಿಗೆ ಪತ್ರಿಕಾ ಕ್ಷೇತ್ರದಲ್ಲಿರುವವರು ಹೊಂದಿಕೊಳ್ಳುವ ಪ್ರಯತ್ನಗಳಿಗೆ ಮುಂದಾಗುವುದು ಅತ್ಯವಶ್ಯವೆಂದು ತಿಳಿಸಿದ ಅವರು, ತಾಂತ್ರಿಕ ಬದಲಾವಣೆಯ ಸೂಕ್ಷ್ಮ ಹಂತದಲ್ಲಿರುವ ಪತ್ರಿಕಾ ಕ್ಷೇತ್ರವೆಂದು ಕವಲುದಾರಿಯಲ್ಲಿದೆ ಎಂದು ಅಭಿಪ್ರಾಯಪಟ್ಟರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಜರ್ನಲಿಸಂ ಎಜುಕೇಶನ್ ಇರ್ಬೋದು ಅಥವಾ ಜರ್ನಲಿಸಂ ಫೀಲ್ಡ್ ಈಗ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಬಂದಿದೆ. ಪತ್ರಿಕಾ ರಂಗ ಮೊದಲಿದ್ದಂಗೆ ಒಂದು 20 ವರ್ಷದ ಹಿಂದೆ ನಾವು ನೋಡಿದಾಗ ಪತ್ರಿಕಾ ರಂಗ ಇದ್ದದೇ ಬೇರೆ ಥರ ಹೇಳ್ತಾ ಇದ್ರು. ಸರ್ ಇಸ್ ದಿ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಅಂತ. ಸೊ ಅವ್ರು ಕಂಡಂತ ಒಂದು ಜರ್ನಲಿಸಂ ಫೀಲ್ಡ್ ಏನಿತ್ತು ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅವರ್ ವಾಟ್ ಎವರ್ ವಿ ಹ್ಯಾವ್. ಸೊ ಅದನ್ನ ನಾವು ಒಂದು ಮೀಡಿಯಾ ಎಜುಕೇಶನ್ ಇರ್ಬೋದು ಅಥವಾ ಜರ್ನಲಿಸಂ ಎಜುಕೇಶನ್ ನಾವು ಏನು ಕೊಡ್ತಾ ಇದೀವಿ ಅಟ್ ಯೂನಿವರ್ಸಿಟಿ ಲೆವೆಲ್, ಸೊ ಅದಕ್ಕೆ ತಾಳೆ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಆವಾಗಿದ್ದಂಥ ಒಂದು ಶ್ರದ್ಧೆ ಇರ್ಬೋದು, ಅವಾಗಿದ್ದಂಥ ಒಂದು ಪ್ರಬದ್ಧತೆ ಇರ್ಬೋದು, ಅವಾಗಿದ್ದಂಥ ಒಂದು ಡೆಡಿಕೇಶನ್ ಏನಿತ್ತು ಬರ್ತಾ ಕಡಿಮೆ ಆಗ್ತಾ ಇದೆ. ಐ ನಾಟ್ ಟೆಲಿಂಗ್ ಸ್ಟೂಡೆಂಟ್ಸ್ ಅಥವಾ ನಮ್ಮ ಬರ್ತಾ ಇರೋಂಥ ಅಕಾಡೆಮಿಕಲ್ ಇರೋದು ಇಲ್ಲ ಅಂತ ಅಲ್ಲ, ಬಟ್ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಆಗಿದೆ, ನಮ್ಮ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಗೆ ನಾವು ಹೊಂದಿಕೊಂಡಿದ್ದೀವ ಅನ್ನೋದು ನಾವು ನೋಡಬೇಕಾಗುತ್ತೆ. ಸೊ ಅದನ್ನು ನಾವು ಟ್ರೈ ಮಾಡ್ತೇವೆ. ಜರ್ನಲಿಸಂ ಎಜುಕೇಶನ್ ಅಂತ ಹೇಳಿದ ಹಾಗೆ ಇಟ್ ಈಸ್ ಆನ್ ದಿ ಕ್ರಾಸ್ ರೋಡ್ಸ್. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಸುಳ್ಯದ ಸಮಾಜ ಸೇವಕ ಹಾಗೂ ಹಿರಿಯ ಪತ್ರಕರ್ತ ಎಂಬಿ ಸದಾಶಿವ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳನ್ನು ಉಳಿಸುವ ನಿಟ್ಟಿನ ಕಾರ್ಯಕ್ಕಾಗಿ ಪತ್ರಿಕಾ ಕ್ಷೇತ್ರವನ್ನು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಪರಿಗಣಿಸಲಾಗಿದೆ. ಹೀಗಿದ್ದು ವಿಶ್ವಮಟ್ಟದ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಭಾರತ ಅತಿ ಕೆಳಗಿನ ಸ್ಥಾನದಲ್ಲಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಅದು ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ್ರೆ ಅದು ದರ್ಶನ ವಿಚಾರ ಆಗಿರ್ಬೋದು ಅಥವಾ ಇನ್ನೊಂದು ವಿಚಾರ ಆಗಿರ್ಬೋದು, ಅಲ್ಲಿ ಏನು ಬರ್ತದೆ, ಅವ್ರು ಏನು ಹೇಳಿಕೆಯನ್ನು ಕೊಡ್ತಾರೆ, ಆ ಹೇಳಿಕೆಗಳೇ ನಮಗೆ ವರದಿ ಅಥವಾ ಸತ್ಯ ಅನ್ನುವಂಥ ಒಂದು ಗಮೆಗೆ ಒಳಗಾಗ್ತದೆ. ನಮ್ಮಲ್ಲಿ ಬ್ಯಾಲೆನ್ಸಿಂಗ್ ಸೆನ್ಸ್ ಆಫ್ ಬ್ಯಾಲೆನ್ಸಿಂಗ್ ಕಡಿಮೆ ಆಗ್ತಾ ಇದೆ. ಸೆನ್ಸ್ ಆಫ್ ಬ್ಯಾಲೆನ್ಸಿಂಗ್ ಇಲ್ಲ. ಒಂದು ಮೌಲ್ಯವನ್ನು ಅವಲೋಕನೆ ಮಾಡಿ ಯಾವುದು ಸರಿ ಯಾವುದು ತಪ್ಪನ್ನು ಅನ್ನೋದು ವಿವೇಚನೆ ಮಾಡೋದಕ್ಕೆ ನಮಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಗ್ರೌಂಡ್ ರಿಪೋರ್ಟಿಂಗ್ ತಾವು ಮಾಡ್ತೀರಿ, ಭಾಳ ಕಷ್ಟಪಟ್ಟು ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತೀರಿ, ಆ ಗ್ರೌಂಡ್ ರಿಪೋರ್ಟಿಂಗ್ ಅಲ್ಲಿ ತಲುಪೋದೇ ಇಲ್ಲ, ಅವರಿಗೆ ಅಗತ್ಯನೇ ಇಲ್ಲ. ಇಂಥ ವೈರುಧ್ಯಗಳ ಸಂದರ್ಭದಲ್ಲಿ ನಾವು ಪತ್ರಿಕೋದ್ಯಮವನ್ನು ಕಾಣ್ತಾ ಇದ್ದೇವೆ. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಸಂಸ್ಥಾಪಕ ಮ್ಯಾನೇಜಿಂಗ್ ಟ್ರಸ್ಟಿ ಟಿಪಿ ರಮೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪತ್ರಿಕಾ ಕ್ಷೇತ್ರದಲ್ಲಿ ದುಡಿಯುವ ಜಿಲ್ಲೆಯ ಎಲ್ಲರಿಗೂ ಅನುಕೂಲಕರವಾಗಿರಲಿ ಎನ್ನುವ ಚಿಂತನೆಗಳಡಿ ವಿವಿಧೋದ್ದೇಶಗಳ ಪತ್ರಿಕಾ ಭವನವನ್ನು ನಿರ್ಮಿಸಲಾಗಿದೆ. ಭವನವನ್ನು ನಿರ್ವಹಿಸುವ ಪತ್ರಿಕಾ ಭವನ ಟ್ರಸ್ಟ್ ವಿದ್ಯಾನಿಧಿಯನ್ನು ಸ್ಥಾಪಿಸಿ ಮಕ್ಕಳ ಶಿಕ್ಷಣಕ್ಕೆ ನೆರವನ್ನು ನೀಡುತ್ತಾ ಬರ್ತಾ ಇದೆಯಲ್ಲದೆ ಸಮಾಜದ ಹಿತಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರುವುದಾಗಿ ತಿಳಿಸಿದರು. ಕೊಡಗು ಪತ್ರಿಕಾ ಭವನ ಟ್ರಸ್ಟಿಗೆ ಇವತ್ತಿಗೆ 23 ವರ್ಷ. 2001ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಸಂಸ್ಥೆ ಕೊಡಗಿನ ಅಭ್ಯುದಯಕ್ಕಾಗಿ, ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ವರ್ಷವಿಡೀ ಮಾಡಿಕೊಂಡು ಬಂದುಕೊಂಡಿದೆ. ಸುಮಾರು 15 ಮಂದಿ ಟ್ರಸ್ಟಿಗಳಿಂದ ಆರಂಭಗೊಂಡಿರ್ತಕ್ಕಂಥ ಈ ಸಂಸ್ಥೆ 23 ವರ್ಷಗಳಲ್ಲಿ ಕೆಲವು ಜನ ನಿಧನರಾಗಿದ್ದಾರೆ, ಕೆಲವು ಜನ ಅನಿವಾರ್ಯ ಕಾರಣಗಳಿಂದ ಸಂಸ್ಥೆಯಿಂದ ಹೊರಹೋಗಿದ್ದಾರೆ. ಅವರೆಲ್ಲರನ್ನ ಬಿಟ್ಟಂತೆ ಸುಮಾರು 11 ಮಂದಿ ಟ್ರಸ್ಟಿಗಳು ಇವತ್ತು ಇದರ ಆಡಳಿತ ಮಂಡಳಿಯನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಸ್.ಎ. ಮುರಳೀಧರ್, ಮ್ಯಾನೇಜಿಂಗ್ ಟ್ರಸ್ಟಿ ಎಂಪಿ ಕೇಶವ ಕಾಮತ್, ಗಾಯಕ ಲಿಯಾಕತ್ ಅಲಿ, ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಎಸ್.ಜಿ. ಉಮೇಶ್, ಟ್ರಸ್ಟಿ ಅನಿಲ್ ಹೆಚ್.ಟಿ, ವಿನೋದ್ ಮೂಡಗದ್ದೆ, ಟ್ರಸ್ಟ್ನ ಖಜಾಂಚಿ ಕೆ. ತಿಮ್ಮಪ್ಪ ಮತ್ತು ಟ್ರಸ್ಟಿ ಮಧೋಶ್ ಪುವಯ್ಯ, ಟ್ರಸ್ಟಿ ಶ್ರೀಧರ್ ಹೂವಲ್ಲಿ ಈ ಸಂದರ್ಭ ಪಾಲ್ಗೊಂಡಿದ್ದರು.